ಪ್ರೀತಿ ಸಂಬಂಧ ನಿಲ್ಲೋದು ನಂಬಿಕೆ ಮೇಲೆ ಅಂತಾರೆ. ಆ ನಂಬಿಕೆನೆ ನಿಮಗ್ ನನ್ ಮೇಲೆ ಇಲ್ಲ ಅಂದ್ಮೇಲೆ ನೀವು ನನ್ನನ್ನ ಪ್ರೀತಿಸೋದಕ್ಕೆ ಹೇಗ್ ಸಾಧ್ಯ ಸಿಂಧು ಅವ್ರೆ? ನಿಮ್ಗೆ ಆವಾಗ ಅದಕ್ಕೆ ಅಣ್ಣನ ಬದುಕೆ ಮುಖ್ಯ ಆಗಿತ್ತು, ಅದಕ್ಕೆ ಸುಳ್ಳು ಹೇಳಿದ್ರಿ. ಅದಾದ್ಮೇಲೂ ನೀವು ನನ್ನನ್ನ ಪ್ರೀತಿಸಿದ್ದೀರಾ. ನಾನ್ ನಿಮ್ಮನ್ನ ಪ್ರೀತಿ ಮಾಡ್ತಿದ್ದೀನಿ ಅಂತ ಗೊತ್ತಾದ್ಮೇಲೂ ಇದನ್ನೆಲ್ಲ ಮುಚ್ಚಿಡೋ ಅವಶ್ಯಕತೆ ಏನಿತ್ತು ಸಿಂಧು ಅವ್ರೆ? ವಿರಾಟ್, ಅದು ನನಗೆ ಧೈರ್ಯ ಸಾಲಿಲ್ಲ. ಎಂತದೇ ಕಷ್ಟ ಬಂದ್ರೂ ಫೇಸ್ ಮಾಡ್ತೀನಿ ಅಂತ ಪ್ರತಿಯೊಂದಕ್ಕೂ ಮುಂದೆ ನಿಂತು ಹೋರಾಟ ಮಾಡೋರಿಗೆ ಧೈರ್ಯ ಸಾಲಿಲ್ಲ ಅಂದ್ರೆ ನಾನ್ ನಂಬಲ್ಲ. ಹಾಗಲ್ಲ ವಿರಾಟ್, ನಾನು ಮಾತಾಡ್ಬೇಡಿ ಸಿಂಧು ಅವ್ರೆ. ನೀವು ನನ್ನ ಎದೆಗೆ ನೇರವಾಗಿ ಚಾಕು ಚುಚ್ಚಿದ್ರು ನಿಮ್ಮೇಲೆ ಒಂಚೂರು ಕೋಪ ಬರ್ತಿರ್ಲಿಲ್ವೇನೋ? ಯಾವುದೋ ಒಂದು ಒಳ್ಳೆ ಉದ್ದೇಶಕ್ಕೆ ಹೀಗೆ ಮಾಡ್ತಿದ್ದಾರೆ ಅಂತ ನಗ್ನಗ್ತಾ ಸಾಯ್ತಾ ಇದ್ದೆ. ಅದಕ್ಕೆ ಕಾರಣ ನಾನು ನಿಮ್ಮೇಲೆ ಇಟ್ಟಿರೋ ಪ್ರೀತಿ. ಇವತ್ ನೀವು ಅದನ್ನೆಲ್ಲ ಒಂದೇ ಕ್ಷಣ ಕಳೆದ್ಬಿಟ್ರಿ. ಅದಕ್ಕೆ ನಾನು ನಿಮ್ ಜೊತೆ ಬಿಟ್ಟು ಹೋಗು ಅಂತ ಮಾತ್ರ ಹೇಳ್ಬೇಡಿ. ನನಗೆ ಉಸಿರು ಕಟ್ಟದಷ್ಟು ಸಂಕಟ ಆಗುತ್ತೆ. ಬೇಕಿದ್ರೆ ನಾನು ಮಾಡಿರೋ ತಪ್ಪಿಗೆ ಹೊಡಿರಿ, ಆದ್ರೆ ನನ್ನಿಂದ ದೂರ ಆಗು ಅಂತ ಮಾತ್ರ ಹೇಳ್ಬೇಡಿ. ನಿಮ್ ತಮ್ಮಯ್ಯ ವಿರಾಟ್. ಧರ್ಮೇಚ ಅರ್ಥೇಚ ಕಾಮೇಚ ಮೋಕ್ಷೇಚ ನಾತಿ ಚರಾಮಿ ಅಂತ ಹೇಳಿ ನಿಮ್ ಕೈ ಹಿಡ್ಕೊಂಡಿದ್ದು, ಎಂಥ ಸಮಯದಲ್ಲೂ ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗಲ್ಲ ಅಂತ ಮಾತು ಕೊಟ್ಟಿದ್ದು, ಅದನ್ನ ಯಾವುದು ನಾನು ಮರ್ತಿಲ್ಲ ಸಿಂಧು ಅವ್ರೆ. ಸುಳ್ಳಿನ ಕೋಟೆ ಸುತ್ತ ನಾನಿದ್ದಾಗ ನಾನು ನಿಮ್ ಜೊತೆ ಇದ್ದೆ. ಈಗ ಸತ್ಯ ಗೊತ್ತಾದ್ಮೇಲೆ ನಿಮ್ ಕೈ ಬಿಡ್ತೀನ? ಬನ್ನಿ, ಅದೇನೇ ಬಂದ್ರು ಒಟ್ಟಿಗೆ ಎದುರಿಸೋಣ. ವಿರಾಟ್, ನಿಮ್ ಋಣನ ನಾನು ಹೇಗ್ ತೀರಿಸ್ಲಿ? ಸಿಂಧು, ವಿರಾಟ್, ನಿಮ್ದೆಲ್ಲ ಕಷ್ಟನೂ ಮುಗಿತು ಅಂತ ಅನ್ಕೊಳ್ಳಿ. ಬೇಷ್ ಮಗ, ನನಗೆ ನೀನು ನೋಡಿದ್ರೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ಇಂಥ 1000 ಕಷ್ಟ ಬಂದ್ರೂ ಹಿಡ್ದಿರೋ ಕೈನ ಬಿಡಬೇಡ. ಸರಿ, ನಡೀರಿ, ಬಂದಿರೋ ಪ್ರಾಬ್ಲಮ್ನ ಹೇಗೆ ಸಾಲ್ವ್ ಮಾಡೋದು ಅಂತ ಯೋಚನೆ ಮಾಡೋಣ. ಅತ್ತೆ, ಈಗೇನ್ ಮಾಡೋದು? ವಸು ಏನಾದ್ರೂ ಮಾಡ್ತಾಳೆ, ನೀನ್ ಏನ್ ಯೋಚನೆ ಮಾಡ್ಬಿಡ ತ್ರಿಲೋಚನಾ. ವಿರಾಟ್, ಇವಳನ್ ಮತ್ತೆ ಇಲ್ಲಿಗೆ ಏನಕ್ಕೆ ಕರ್ಕೊಂಡ್ ಬಂದೆ? ಮನೆ ಹಾಳು ಮಾಡ್ಬಿಡ್ತಾಳೆ ಇವಳು. ಭವಾನೆ, ಅವಳು ನಿನ್ ತಂಗಿ, ಅವಳ ಬಗ್ಗೆ ಈ ರೀತಿ ಎಲ್ಲ ಕೆಟ್ಟದಾಗ ಮಾತಾಡಬಾರ್ದು. ನನ್ ತಂಗಿ ಅಲ್ಲ ಇವಳು, ಮೋಸಗಾತಿ. ಇವಳ ಕೆಲ್ಸನ ಸಾಧಿಸ್ಕೊಳ್ಳೋದಕ್ಕೆ ನಮ್ಗಳನ್ನೆಲ್ಲ ದಾಳ ಮಾಡ್ಕೊಂಡ್ಬಿಟ್ಲು. ಸಿಂಧು, ನಾವು ಮಾಡಿದ ಕರ್ಮ ನಮ್ಮನ್ನು ಹೇಗೆ ಕಾಡುತ್ತೋ ಹಾಗೆ ನಾವು ಮಾಡಿದ ಪುಣ್ಯನೂ ನಮ್ಮನ್ನು ಕಾಯತ್ತೆ. ಯೋಚನೆ ಮಾಡ್ಬೇಡಮ್ಮ. ನಿಮ್ಗಳ ಕುಟುಂಬದ ಕಣ್ಣಿಗೆ ಮಣ್ಣೆರ್ಚಿ ಆ ಹುಡ್ಗಿಗೆ ಅನ್ಯಾಯ ಮಾಡಿದ್ ಇವಳ ಮೇಲೆ ನಿನಗ್ ಕೋಪನೇ ಬರ್ತಿಲ್ವಾ ವಿರಾಟ್? ಇವಳನ್ನ ಮನೆಯಿಂದ ಆಚೆ ಕಳ್ಸು ಪ್ಲೀಸ್. ತುಂಬಾ ಥ್ಯಾಂಕ್ಸ್ ಅಕ್ಕ. ನಾನ್ ನಿನ್ ತಂಗಿಯಾಗಿ ಇದಕ್ಕಿಂತ ಬೇರೆ ಏನ್ ಉಡುಗೊರೆ ಸಿಗಕ್ ಸಾಧ್ಯ? ಅಮ್ಮ ತಾಯಿ, ಅಮಾಯಕಿ ತರ ಆಡ್ಬೇಡ. ಹೌದು, ಈ ವಿಷಯದಲ್ಲಿ ನಾವು ಅಮಾಯಕರೇ. ಈಗ್ಲೂ ನನ್ನ ಮನ್ಸು ಹೇಳ್ತಾ ಇದೆ ಆ ತಪ್ಪು ನಾನು ಮಾಡಿಲ್ಲ ಅಂತ. ಹಾಗಿದ್ರೆ ನನ್ನ ಮಗಳು ಸುಳ್ಳು ಹೇಳ್ತಾ ಇದ್ದಾಳಾ? ಮಾತಲ್ಲಿ ಎಲ್ಲ ಸರಿನೇ,
ಹಾಗಂತ ಸುಳ್ಳುನ ಸತ್ಯ ಅಂತ ಒಪ್ಕೊಳಕ್ ಆಗಲ್ಲ. ಅದು ಹೊಟ್ಟೆಲ್ ಮಗು ಬೆಳೀತಾ ಇದೆ ಅಂದ್ರೆ ಅದಕ್ಕೆ ಸೈನ್ಸ್ ಇದೆ, ಬ್ಲಡ್ ಟೆಸ್ಟ್ ಇದೆ, ಅದು ಇದು ಅಂತ ತುಂಬಾ ಟೆಸ್ಟ್ಗಳಿದಾವೆ. ತಗೋ, ಇದ್ರಲ್ಲಿದೆ ನಿನ್ನ ಸೈನ್ಸು, ಸಾಕ್ಷಿ, ಬ್ಲಡ್ ರಿಪೋರ್ಟ್ ಎಲ್ಲ ಇದ್ರಲ್ಲಿದೆ, ಓದ್ಕೋ. ಸಾಕ್ಷಿ ಬೇಕಾ ನಿಂಗೆ? ಸಾಕ್ಷಿ? ವಸು, ಏನ್ ಮಾಡ್ತಿದ್ಯಾ? ಬಿಡೆ. ಇದೆಲ್ಲ ಇಲ್ದೆ ನಿನ್ ಮೇಲೆ ಆರೋಪ ಮಾಡಕ್ಕಾಗತ್ತಾ? ಇಡೀ ಸಮಾಜದಲ್ಲಿ ವಸುಂಧರಾ ರಾಜ್ ಬಹದ್ದೂರ್ ಕುಟುಂಬದ ಮೇಲೆ ಜನ ಎಷ್ಟು ಗೌರವ ಮರ್ಯಾದೆ ಇಟ್ಕೊಂಡಿದ್ದಾರೆ ಅಂತ ನಿನಗ್ ಗೊತ್ತಿದ್ದು ಇಷ್ಟು ಬಂಡ ಧೈರ್ಯನಾ ನಿನ್ಗೆ? ಈ ಹುಡುಗಿಗೆ ನಿನ್ನಿಂದ ಗೊತ್ತಿದ್ದೋ ಗೊತ್ತಿಲ್ದೇನೋ ಅನ್ಯಾಯ ಆಗಿದೆ. ಇದಕ್ಕೆ ಏನು ಉತ್ತರ ಕೊಡ್ತೀಯಾ? ಮಾತಾಡು ವಿರಾಟ್. ನನ್ನ ಮಗನಿಂದ ಈ ಹುಡುಗಿಗೆ ಅನ್ಯಾಯ ಆಗಿದೆ ಅನ್ನೋ ವಿಚಾರ ಹೊರಗಡೆ ಹೋದ್ರೆ ಏನಾಗ್ಬೋದು ಅಂತ ಸ್ವಲ್ಪನಾದ್ರೂ ಯೋಚನೆ ಮಾಡಿದ್ಯಾ? ಸಾಕು ಅತ್ತಿಗೆ, ನಿಮ್ ಮಗನಿಗೆ ಬೈಯೋದ್ರಿಂದ ಏನೂ ಆಗಲ್ಲ. ಇದಕ್ ಪರಿಹಾರ ಏನು? ನಾಳೆ ಬೆಳಗ್ಗೆನೆ ದೇವಸ್ಥಾನದಲ್ಲಿ ವಿರಾಟ್ಗೂ ಇಶಾನಿಗೂ ಮದುವೆ. ವಸುಂಧರಾ, ದುಡುಕ್ಬೇಡ ಹೇಳ್ತಾ ಇದ್ದೀನಿ. ದುಡುಕ್ತಾ ಇರೋದು ನಾನಲ್ಲ, ದುಡುಕಿರೋರು ಮಾಡಿರೋ ಕೆಲ್ಸಕ್ಕೆ ಇದೇ ಪರಿಹಾರ. ಇನ್ನೀ ವಿಷಯದಲ್ಲಿ ಯಾವುದೇ ಚರ್ಚೆ ಬೇಡ. ಮದ್ವೆ ಬೇಕಾಗಿರೋ ವ್ಯವಸ್ಥೆ ಎಲ್ಲ ಮಾಡ್ಕೊಳ್ಳಿ. ಅಬ್ಬಪ್ಪ, ಸಿಂಧು ಅಂದ್ರೆ ಏನು? ಅವಳ ಸಾಧನೆ ಅಂದ್ರೆ ಏನು? ಅವಳು ಇನ್ನೊಬ್ರು ಕಷ್ಟಕ್ಕೆ ಮರುಗೋ ಗುಣ ಏನು? ಹಾಗಂತ ಯಾರೋ ಒಬ್ರು ಸಿಂಧುನ ಹೊಗಳಿದ್ದೆ. ಅದ್ಯಾವುದು ಸುಳ್ಳಲ್ಲ ಅಂತ ಈಗಲೂ ಹೇಳ್ತೀನಿ. ಆ ವಿಷಯ ನಿನಗೂ ಗೊತ್ತು. ಸಿಂಧು ಮೇಲೆ ನಿನಗೇನ್ ಇಷ್ಟೊಂದು ಕಾಳಜಿ? ಯಾಕಂದ್ರೆ ನಿನ್ ಮದ್ವೆಗಿಂತ ಮುಂಚೆ ನೀನ್ ಹೇಗಿದ್ದೆ ಅಂತ ಒಂದ್ಸರಿ ರೀಕಾಲ್ ಮಾಡ್ಕೊ. ಆಗ ನನಗೆ ಬುದ್ಧಿ ಇರ್ಲಿಲ್ಲ ಅಂತ ಎಸ್ಸರಿ ಹೇಳಿದೀನಿ. ನನ್ಗೆ ಇನ್ನೊಬ್ರು ಮಾಡಿದ ತಪ್ಪು ಅಂತ ತೋರ್ಸೋದಕ್ಕೆ ಈ ಮಟ್ಟಕ್ಕೆ ಇಳಿಬೇಕಾ? ಅಲ್ಲ, ಯಾರಾದ್ರೂ ಗಂಡನ್ ರೂಮ್ಗೆ ಇಶಾನಿ ಅಂತ ಬೇರೆ ಹುಡ್ಗಿನ್ ಕಳಿಸ್ತಾರ? ಭವಾನಿ, ಅವಳು ನಿನ್ ತಂಗಿ ಅನ್ನೋದು ನೆನಪಿರ್ಲಿ. ಸಿಂಧು ಇಶಾನಿನ ವಿರಾಟ್ ರೂಮ್ಗೆ ಯಾಕೆ ಕಳಿಸಿದ್ಲು? ಇಶಾನಿಗೆ ಸಿಂಧು ವಿರಾಟ್ ನಿನ್ನೋನೆ ಅಂತ ಯಾಕೆ ಮಾತು ಕೊಟ್ಲು ಹೇಳು? ಅವಳು ಮಾಡೋ ಇಂಥ ಕೆಲ್ಸಗಳಿಗೆ ನಾನ್ ಟ್ರಂಪ್ ಕಾರ್ಡ್ ಆಗ್ಬಿಟ್ಟಿದೀನಿ.